ಒಂದು ಸಮಾಜ ಇರೋದ್ರಿಂದ ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು. ಈಗಾಗಲೇ 1.5 ಕೋಟಿ ಮೇಲೆ ಇರಬೇಕಾಗಿತ್ತು. ನಾವು ಅತಿ ಕಡಿಮೆ ಸಂಖ್ಯೆಯಲ್ಲಿ ನಾವು ಬಂದಿರೋದ್ರಿಂದ ಮುಂದಿನ ದಿನಮಾನದಲ್ಲಾದರೂ ಎಲ್ಲವನ್ನ ಸರಿಪಡಿಸ್ಕೊಂಡು ಇದು ದೊಡ್ಡ ಸಂಖ್ಯೆಯಾಗಿ ಹೊರಹೊಮ್ಮಲಿ ಅನ್ನೋಂಥದ್ದು ನಮ್ಮೆಲ್ಲರ ಒಂದು ಅಭಿಪ್ರಾಯ ಆಗಿದೆ. ಅದು ಹೋರಾಟ ಮಾಡದೆ ಮೇಡಮ್. ಇದು ಈಗ ಕಾನೂನಾತ್ಮಕವಾಗಿ ನಾನು ಇವಾಗಲೇ ಹೇಳ್ದೆ, ಪಂಚಮಸಾಲಿ ಸಮುದಾಯನೂ ಒಂದು ದೊಡ್ಡದಾದಂತ ಒಂದು ಸಮಾಜ ಇರೋದ್ರಿಂದ ನಾವ್ ಈಗಾಗಲೇ 2A ಹೋರಾಟವನ್ನ ಮಾಡ್ತಾ ಇದೀವಿ. ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಇರೋದ್ರಿಂದ ಅದು ಏನು ಅಂತಿಮ ಧರ್ಮದೊಳಗಡೆ ಇದ್ಕೊಂಡ್ರು ನಮ್ದು ಸಪರೇಟ್ ಜಾತಿ ಮಾಡ್ರಿ, ನಮ್ ಸಪರೇಟ್ ಜಾತಿ ಸಮುದಾಯಕ್ಕೆ ನಮ್ಗೆ ಸಪರೇಟ್ ಮೀಸಲಾತಿ ಕೊಡ್ರಿ. ಸಪರೇಟ್ ಜಾತಿ ಅಂತಲ್ಲ ಮೇಡಮ್, ನಾನು ಹೇಳ್ತಾ ಇರೋದು ಸಪರೇಟ್ ಜಾತಿ ಅಂತಲ್ಲ. ನಮ್ಮ ಸಮಾಜಕ್ಕೆ 2A ಮೀಸಲಾತಿ ಬೇಕಾಗಿರೋದು ಶೈಕ್ಷಣಿಕವಾಗಿ ಹಾಗೂ ಉದ್ಯೋಗಕ್ಕೋಸ್ಕರ. ಎಲ್ಲರೂ ಎಲ್ಲ ಲಿಂಗಾಯತರಲ್ಲಿ ಎಲ್ಲರೂ ಕೂಡ ನೀವೇನ್ ಹೇಳ್ತಾ ಇದ್ದೀರಲ್ಲ ಅಂಕಗಳು, ಆ ಅಂಕಗಳು ಇದಾವ, ಹಂಗಾದ್ರೆ ಕೊಟ್ರೆ ಎಲ್ಲಾರು ಕೊಡ್ರಿ, ಪಂಚಮಸಾಲಿಗಳಿಗೆ ಮತ್ತೆ ಸಪ್ರೇಟ್ ಕೊಡ್ಬೇಡ್ರಿ ಅಂತಂದ್ರು. ಮತ್ತೆ ಇವತ್ತು ಏನ್ ಜಯಮೃತ್ಯುಂಜಯ ಸ್ವಾಮಿಗಳು ನಾವು ಕಾಲು ಬಾಯಿಸ್ಕೊಂಡು ಅಲ್ಲಿಂದ ಇಲ್ಲಿ ಮಟ್ಟ ಪಾದಯಾತ್ರೆ ಬಂದು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದಾಗ ಒಬ್ರು ನಾಯಕರು, ನೀವು ವೀರಶೈವ ಮಹಾಸಭಾದವ್ರು ಒಬ್ರು ಮಾತಾಡಲಿಲ್ಲ, ಒಬ್ಬ ಪೊಲಿಟಿಷಿಯನ್ ಕೂಡ ಮಾತಾಡಲಿಲ್ಲ. ವೆರಾಸ್ ಎಲ್ಲ ಸರ್ಕಾರಗಳು ಬಂದು ಹೋದ್ರು ಕೂಡ ಪಂಚಮಸಾಲಿಗಳಿಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನು ಕೊಡುವುದರಲ್ಲಿ ಎಡವಿದ್ದಾರೆ. ಇಲ್ಲಿಯವರೆಗೂ ಒಂದು ಆರ್ತನಾದಾಗಿ ಉಳಿದಿದೆ. ಈಗ ನೀವು ಮತ್ತೆ ಕೈ ಜೋಡಿಸೋದ್ರಿಂದ ನಾಳೆ ನಿಮ್ಮ ಪಂಚಮಸಾಲಿ ಹೋರಾಟಕ್ಕೆ ಇವ್ರು ಕೈ ಜೋಡಿಸ್ತಾರಾ? ಆ ಭರವಸೆ ಇದೆಯಾ ನಿಮ್ಗೆ? ನಿಮ್ಗಷ್ಟೇ ಕೊಡ್ಬೇಕು, ನಮ್ಗೆ ಬೇಡ, ನಿಮ್ಗಷ್ಟೇ ಕೊಡ್ಬೇಕು, ನಮ್ಗೆ ಬೇಡ, ನಮ್ಮ ನೊಣಬರ್ಗ್ ಬೇಡ, ಸಾದ್ರಗ್ ಬೇಡ, ನಮ್ಗೆ ಅವ್ರಿಗೆ ಬೇಡ, ಬಂಜಿಗರ್ಗ್ ಬೇಡ, ನಾವು ಪಂಚಪೀಠಗಳಿಗೆ ಅವ್ರಿಗೆ ನಮ್ಗೆ ಯಾರಿಗೂ ಬೇಡ, ಬರೀ ಪಂಚಮಸಾಲಿಗರ್ಗೆ ಅಷ್ಟೇ ಕೊಡ್ರಿ, ನಾವು ಅವ್ರ ಜೊತೆ ಇರ್ತೀವಿ ಅಂತ ಬರ್ತಾರೆ ನಿಮ್ಮ ಜೊತೆಗೆ? ನೋಡ್ರಿ, ನಾನು ಹೊಸದಾಗಿ ಅಧ್ಯಕ್ಷರಾಗಿರೋದು. ಇದ್ರ ಬಗ್ಗೆ ನಾನು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತ ನಾನು ಈಗಾಗಲೇ ತಮ್ಗೆ ಹೇಳ್ದೆ. ಇದ್ರ ಬಗ್ಗೆ ಹಲವಾರು ಇನ್ನ ಚರ್ಚೆ ಮಾಡಬೇಕಾಗಿದೆ. ಜಾತಿ ಗಣತೆ ಮುಗಿದ ಮೇಲೆ ಇದನ್ನೇನು ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಬೇಕು. ಖಂಡಿತವಾಗ್ಲೂ ವೀರಶೈವ ಲಿಂಗಾಯತ ಮಹಾಸಭಾ ಅಂತಂದ್ರೆ 130 ಉಪಪಂಗಡಗಳನ್ನ ಹೊಂದಿದಂಥದ್ದು. ಇದ್ರೊಳಗೆ ನಾವು ಪಂಚಮಸಾಲಿಗರು ಕೂಡ ಬರೋದ್ರಿಂದ ನಾವೆಲ್ಲರೂ ಕೂಡ ಇದಕ್ಕೆ ಹೋರಾಟ ಮಾಡಿದ್ರೆ ಇದೇನು 2A ಮೀಸಲಾತಿ ಹೋರಾಟ ಇದಕ್ಕೆ ನಿಲ್ಲದಲ್ಲ. ಅದು ನಾನು ಮುಂದುವರಿಸೋದೇನ ಕಾನೂನಾತ್ಮಕವಾಗಿ ಅದಕ್ಕೇನು ಹೋರಾಟ ಮಾಡೋದಿದೆ ನಿಮ್ದ ಸರ್ಕಾರ ಐತಿ, ಮತ್ತೆ ಇನ್ನೊಂದು ಸರ್ಕಾರ ಬಂದ ಮೇಲೆ ನೀವು ಮಾತಾಡುವಂತ ನೈತಿಕತೆ ಕಳ್ಕೋತೀರಿ. ಹಂಗಾಗಿ ನೀವು ಮತ್ತೆ ನಿಮ್ಮ ಮನೆಯವರು ಏನು ಒಂದು ಮುಂದಾಳತ್ವದಲ್ಲಿ ಇದನ್ನ ಮಾಡಕ್ ಹೊರಟಿದ್ರಿ, ಈಗ ನಿಮ್ಮದೇ ಸರ್ಕಾರ ಇರೋದ್ರಿಂದ ಅದನ್ನು ಮುಂದುವರಿಸ್ರಿ. ನಿಮ್ಗೆ ಜಯವಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಎಸ್ ದರ್ಶನ್ ಅವರೇ, ಕೂಡಲ ಸಂಗಮದಲ್ಲಿ ಒಂದು 23 ವರ್ಷಗಳ ಹಿಂದೆ ಗುರುಗಳು ಮತ್ತು ವಿರಕ್ತರನ್ನು ಒಂದುಗೂಡಿಸೋದಕ್ಕೆ ಒಂದು ದೊಡ್ಡ ಸಮಾವೇಶ ಮಾಡಿದರು. ಭೀಮಣ್ಣ ಖಂಡ್ರೆ ಅವರು ಇದ್ದರು ಆವಾಗ. ಆ ಒಂದು ಸಮಾವೇಶ ಒಂದು ರೀತಿ ಅಪೂರ್ವ ಸಂಗಮ ಅಂತ. ಕೊನೆಗೆ ಏನಾಯಿತು ಅಂತಂದರೆ, ನೀವು ಬಸವಣ್ಣನವ್ರನ್ನ ಒಪ್ಪಿಕೊಂಡು ಬರುವುದಾದರೆ ಬನ್ನಿ ಅಂದ ತಕ್ಷಣ ಎಲ್ಲ ಗುರುಗಳು ಪೀಠಾಧ್ಯಕ್ಷರು ಎದ್ದು ಹೋಗ್ಬಿಟ್ರು. ಅದು ಅಪೂರ್ಣ ಆಯ್ತು. ಕಮಾನವನ್ನು ಕೆಳಗಿಳಿಸಿದ್ರು ಇದು ಪಂಚಪೀಠದ ಅಷ್ಟು. ಅವಾಗಲೇ ನಡೆದಿತ್ತು ಒಂದು ಪ್ರಯತ್ನ 23 ವರ್ಷಗಳ ಹಿಂದೆ, ಆದ್ರೆ ಅವ್ರು ಒಪ್ಕೊಳ್ಳಿಲ್ಲ. ಈಗ ಮತ್ತೆ ಇನ್ನೊಂದು ಪ್ರಯತ್ನ ನಡ್ಸಕ್ ಹೊರಟಾರೆ ನಾಳೆ. ನೋಡಿ, ಇದು ಅವರ ಒಂದು ಸಮುದಾಯದ ವೈಯಕ್ತಿಕ ಅಭಿಪ್ರಾಯಗಳು. ನಾವು ಮೂಲಕ್ಕೆ ಬರ್ಬೇಕಂತಂದ್ರೆ ಇವಾಗ ನಾವು ಜಾತಿ ಗಣತಿಯನ್ನ ಮಾಡ್ತಾ ಇದ್ದೀವಿ. ಭಾವನಾತ್ಮಕವಾಗಿ ಅವರು ನಂದು ಈ ಧರ್ಮ ಆ ಧರ್ಮ ಅಂತ ಭಾವನಾತ್ಮಕವಾಗಿ ಅವ್ರು ಹೇಳ್ಬೋದು, ಅವರು ಸ್ವಾತಂತ್ರ್ಯರಿದ್ದಾರೆ. ಸಾಂವಿಧಾನಿಕವಾಗಿ ನೀವು ನಾಸ್ತಿಕ ಗೊತ್ತಿಲ್ಲ ಇವೆಲ್ಲ ಯಾಕಿಟ್ರ ಮತ್ತೆ ನಿಮ್ ಜಾತಿ ಗಣತಿ ಕಾಲಮ್ನ್ಯಾಗ? ಮೇಡಮ್, ಸಾಂವಿಧಾನಿಕವಾಗಿ ಇರೋದು 7 ಧರ್ಮಗಳಾದ್ರೆ ನಾಸ್ತಿಕ ಇನ್ನೊಂದು ಧರ್ಮ ಇದಾರಲ್ವ, ಜನ ಗೊತ್ತಿಲ್ಲ ಅನ್ನೋದು ಇನ್ನೊಂದು ಕಾಲಮು, ಇತರರು ಅಂತ ಇನ್ನೊಂದು ಕಾಲಮು. ಇವೆಲ್ಲ ಯಾಕಿಟ್ರಿ? ತಂದಿಟ್ಟು ತಮಾಷೆ ನೋಡಕ್ಕೆ. ಈಗ ದೇವ್ರನ್ನ ಪೂಜೆ ಮಾಡಲ್ಲ ಅನ್ನೋ ನಾಸ್ತಿಕನೇ, ಪೂಜೆ ಮಾಡೋನು ಆಸ್ತಿಕನೇ. ಇದು ವಾಸ್ತವ ಸತ್ಯ ಮೇಡಮ್. ಒಟ್ಟಾರೆಯಾಗಿ ಈಗ ವೀಣಾ ಮೇಡಮ್ ಹೇಳ್ಬೇಕಾದ್ರು ಮೀಸಲಾತಿ ವಿಚಾರನು ಮಾತಾಡ್ತಾ ಇದ್ರು. 1931ರಲ್ಲಿ ಆದಂತ ಜಾತಿ ಗಣತಿ ಆದ್ಮೇಲೆ 2011ರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಯತ್ನ ಪಟ್ಟು 4300 ಕೋಟಿ ರೂಪಾಯಿ ವ್ಯಯನು ಮಾಡಿದ್ವಿ. ಆದ್ರೆ ಆ ಒಂದು ಆಯೋಗದ ವರದಿ ನಾವು ಬರುವಾಗ ನಮ್ಮ ಸರ್ಕಾರನೇ ಬಿದ್ದೋಗಿತ್ತು. ಆದ್ರೆ ಇವತ್ತು ತೆಲಂಗಾಣದಲ್ಲಿ ಜಾತಿ ಗಣತಿ ಆಗಿದೆ. ನಿಮ್ದು ಆಗಿದೆ, 10 ವರ್ಷದಿಂದನೇ ಆಗಿದೆ. ಅದು ಕಾಂತರಾಜು ಮೇಡಮ್, ಇಲ್ಲ ಒಂದ್ ನಿಮಿಷ. ಕಾಂತರಾಜು ವರದಿ ನಾವು ಮಾಡಿದ್ದು 2015ರಲ್ಲಿ. ಆದ್ರೆ ಅದು ನಮಗೆ ಸಂಪೂರ್ಣವಾಗಿ ಆ ಒಂದು ರಿಪೋರ್ಟ್ ಸಿಕ್ಕಿರ್ಲಿಲ್ಲ. ಕೊನೆಗೆ ಅವಕಾಶ ಕುಮಾರಸ್ವಾಮಿ ಅವರಿಗಿತ್ತು, ಬೊಮ್ಮಾಯಿ ಅವರಿಗಿತ್ತು, ಯಡಿಯೂರಪ್ಪನವ್ರಿಗಿತ್ತು. ಅವರೇ ಜಯಪ್ರಕಾಶ್ ಹೆಗಡೆ ಅವ್ರದ್ದು ಆಯೋಗವನ್ನು ಅವ್ರು ಮಾಡಿದ್ರು ಮೇಡಮ್.
ಜಯಪ್ರಕಾಶ್ ಹೆಗ್ಡೆ ಅವ್ರದ್ದನ್ನ ನಾವು ಈಗ ಒಂದ್ ನಿಮಿಷ ಎಲ್ಲಿದೆ? ಈಗ ಎಲ್ಲಿದೆ ಕೊಡಿ, ರೀ ಸರ್? ಮಾತಾಡೋದು ಕೊಡಿ. ಈಗ ಎಲ್ಲಿದೆ? ಕೊಡಿ ಮೇಡಮ್, ಎಲ್ಲಿ ಡಸ್ಟ್ಬಿನ್ ಅಲ್ಲಿ ನೋ, ಇದೆಯಾ? ಒಂದ್ ನಿಮಿಷ. ಜಯಪ್ರಕಾಶ್ ಹೆಗ್ಡೆ ಅವರ ಅಧ್ಯಕ್ಷತೆಯಲ್ಲಿ ಅವ್ರು ಏನು 20 ಮಾಡಿದ್ರು. ಅದೆಲ್ಲ ಬೇಡ, ನಾವು ಕೂದಲು ಅದನ್ನ ಸಿಲಕ್ಕೆ- ಒಂದ್ ನಿಮಿಷ ಹೇಳಕ್ ಕೊಡಿ, ಎಲ್ಲಿ ಒಂದ್ ನಿಮಿಷ. ಇಟ್ಟಿರೋದು? ನೀವು ಲೀಕ್ ಅವಕಾಶ ಮಾಡಿದ್ರಿ? ಮೇಡಮ್, ನೀವು ನನಗೆ ಅವಕಾಶ ಕೊಡಿ please. ನಿಮ್ಗೆ ಅವಕಾಶ My request, ಕೊಡ್ತೀನಿ, humble but ನೀವು request. ಭಾಷಣ ಹೊಡಿತಿದ್ದೀರಿ. ನಾನು ಭಾಷಣ ಹೇಳ್ತಾ ಇಲ್ಲ, ಹೌದು. ನೀವು ಪ್ರಶ್ನೆ ಕೇಳಿದ್ರೆ ನಾನು ನಾನು ಉತ್ತರ ಕೇಳಿದ ಕೊಡ್ತಾ ಇದ್ದೀನಿ. ಪ್ರಶ್ನೆ ನಾನು ಭಾರಿ ಭಾಷಣ simple. ಮಾಡೋ ವೇದಿಕೆ ಜಾತಿ ಬೇರೆ ಗಣತಿ ಮೇಡಮ್. ಮಾಡಿದ್ರಲ್ರಿ 10 ವರ್ಷದ್ದು, ಅದನ್ನ ಯಾಕೆ ಇಟ್ಕೊಳ್ಳಿಲ್ಲ? ಬರೋ ಜಾತಿ ಗಣತಿ ಯಾಕೆ ಮಾಡ್ತಿದ್ದೀರಿ? ಆಯ್ತು, ನೀವು ಕೇಳಿದ್ರಿ ಮೇಡಮ್. ಜಯಪ್ರಕಾಶ್ ಹೆಗ್ಡೆ ಅವರ ಒಂದು ಏನು ವರದಿ ಇತ್ತು, ಅದನ್ನ ಅನುಷ್ಠಾನಕ್ಕೆ ತರ್ತೀವಿ ಅಂದಾಗ ಇವರೇ ಅಧ್ಯಕ್ಷ ಮಾಡಿದ್ರು, ಇವರೇ ವಿರೋಧ ಮಾಡಿದ್ರು. ಅದ್ರಲ್ಲಿ ನ್ಯೂನ್ಯತೆ ಇದೆ, ತಪ್ಪಿದೆ, ಎಲ್ಲದೂ ಇದೆ. ವಿರೋಧ ಮಾಡಿದ್ರು, ಕರೆಕ್ಟ್. ಅದ್ ನೀವೇನ್ ಮಾಡಿದ್ರಿ? ಅದಕ್ಕಾಗಿ ಹೊಸದಾಗಿ ಮಾಡ್ತಾ ಇದೀವಲ್ಲ, ಓಹೋ. ಅದಕ್ಕಾಗಿ. ಯಾಕೆ ಸಾಮಾಜಿಕ ನ್ಯಾಯ ಕೊಡೋದು, ಸಮಾಜ ಕಟ್ಟುವಂತದ್ದು ತಪ್ಪ? ಇವತ್ತು ಬಿಜೆಪಿ ಮಾಡೋ ಕೆಲಸ ಇಲ್ಲ. ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಮಾಡ್ಬೇಡ್ರಿ. ಯಾರು ಮಾಡೇ ಮಾಡ್ತೀವಿ. ನಮಗೆ ನಮ್ಮ ಕರ್ನಾಟಕ 7 ಕೋಟಿ ಈಗ ಕನ್ನಡಿಗರ ಅಲ್ಲ, ಮುಖ್ಯ. ನೋಡಿ, 7 ಅವ್ರು ಕೋಟಿ ವಿರೋಧ ಮಾಡಿದ್ರು, No, 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 no. ಈಗ ಮತ್ತೆ ಅದ್ರ- ವಿರೋಧ ಮೇಡಮ್, ಮಾಡಿದ್ರೆ ಆಯ್ತು, ಮಾಡ್ಬೇಡ್ರಿ. ಆಯ್ತು, ತಾಂತ್ರಿಕವಾಗಿ ಹೇಳ್ತೀನಿ ನಾನು. ಮೇಡಮ್, 15 ವರ್ಷದ ಹಿಂದೆ ರಾಧಾ ಮೇಡಮ್ ಅವರ ಸಂಬಳ 15 ವರ್ಷದ ಹಿಂದೆ, ಮೇ ಬಿ ನೀವು ಓದ್ತಾ ಇದ್ರಿ 10 ವರ್ಷದ ಹಿಂದೆ. 10 ವರ್ಷದ ಹಿಂದೆ ಸಾಮಾಜಿಕವಾಗಿ ನನ್ನ ಪರಿಸ್ಥಿತಿಗಳು ಏನಾಗಿತ್ತು. ಇವತ್ತು 15 ವರ್ಷದ ಹಿಂದೆ ನಂದೊಂದು ಬಿಸ್ನೆಸ್ ಇತ್ತು. ಇವತ್ತು ನಾನು ವಕ್ತಾರಾಗಿದ್ದೀನಿ. 10 ವರ್ಷ ಆದ್ಮೇಲೆ ವಕ್ತಾರಾಗಿದ್ದೀನಿ. ಅವತ್ತಿನ ನನ್ನ ಸ್ಯಾಲ್ರಿ ಏನಿತ್ತು, ಇವತ್ತಿಂದ ಏನಿತ್ತು. ನೀವು 10 ವರ್ಷದನ್ನ ದಾಖಲಾತಿ ಇವತ್ತು ಬಂದಿಟ್ಕೊಂಡಿದ್ ಮಾಡಿ ಅಂತಂದ್ರೆ ಅದು ಸಾಮಾಜಿಕ ನ್ಯಾಯ ಸಿಗಲ್ಲ. ಆರ್ಥಿಕ ಸ್ಥಿತಿಗತಿ. ಆರ್ಥಿಕ ಸ್ಥಿತಿಗತಿ, ಇದು ಜಾತಿ, ಶಿಕ್ಷಣ, ಧರ್ಮ, ಮೇಡಮ್, ಜಾತಿ, ಧರ್ಮ. ಶಿಕ್ಷಣ, ಉದ್ಯೋಗ, ಈಗ ಸರ್, ಆರ್ಥಿಕ ಮೇಡಮ್. ಸರ್, ನಿಮ್ಗೆ ಈಗ ನೀವು ಮೀಸಲಾತಿಯನ್ನ ಹೆಚ್ಚಳ ಮಾಡ್ತೀರಾ? ಎಸ್. ಯಾವ ಮೀಸಲಾತಿಯನ್ನ ಹೆಚ್ಚಳ ತಡೀತಾರೆ? ಯಾವ ಮೀಸಲಾತಿಯನ್ನ ಹೆಚ್ಚಳ ಮಾಡುವಂತಹ ಇದಿದೆ ನಿಮ್ಗೆ? ಮೇಡಮ್, ತಮಿಳುನಾಡಲ್ಲಿ 69% ಇದೆ. ನಿಮ್ದು ಬಂದೆ Correct. ಯಾವ ಜಾತಿ ಸಮುದಾಯ? ಅದನ್ನ ಈಗ ಹಲವು ಜಾತಿಗಳು ಅವರ ಒಂದು ಹಕ್ಕನ್ನ ಒತ್ತಾಯ ಮಾಡ್ತಾ ಯಾವ ಇದ್ದಾರೆ. ಜಾತಿ ಸಮುದಾಯ? ಮೇಡಮ್, ಈಗ ಉದಾಹರಣೆ- ಲಿಂಗಾಯತ ಮತ್ತು ವೀರಶೈವ ಸಮುದಾಯದಲ್ಲಿ ತಾವು ಇದು ಮೀಸಲಾತಿ ಕೊಡ್ತೀವಿ. ನಾಟ್ ಓನ್ಲಿ ಮೇಡಮ್, ಎಲ್ಲ ಸಮುದಾಯಗಳು ಮೀಸಲಾತಿ ಬರ್ತವೆ. ಕೊಡ್ತಿರೋ? ಈಗ ಉದಾಹರಣೆ 96ರಲ್ಲಿ ನೀವು ದೇವೇಗೌಡರು ಸರ್, 4% ಲಿಂಗಾಯತರಿಗೂ ಒಕ್ಕಲಿಗರು ಕೊಟ್ಟಿದ್ರು.